ಆತ್ಮೀಯರೇ, ತಮಗೆಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ಥಳೀಯವಾಗಿ ನಡೀತಕ್ಕಂತಹ ಕುತ್ತಿಮುಗಿರಿ ಜಾತ್ರೆಯ ಶುಭಾಶಯಗಳನ್ನು ಸಲ್ಲಿಸುತ್ತಾ ಈ ಭಾಗದಲ್ಲಿ ಹಲವಾರು ವರ್ಷಗಳ ಬೇಡಿಕೆಯಾದ ಅಜರುಳ್ಯದಿಂದ ಪಾವೂರು ಪಾದೆಯನ್ನು ಸಂಪರ್ಕಿಸ್ತಕ್ಕಂತಹ ರಸ್ತೆಯ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಇಲ್ಲಿ ಸೇರಿಕೊಂಡಿದ್ದೀವಿ. ವಿಶೇಷವಾಗಿ ನಮ್ಮ ನೆಚ್ಚಿನ ನಾಯಕರು, ಈ ಭಾಗದ ಶಾಸಕರು, ವಿಧಾನಸಭಾ ಸಭಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ UT ಖಾದರ್ ಸರ್ ಅವರು ಚುನಾವಣೆ ಸಂದರ್ಭದಲ್ಲಿ ನೀಡಿರ್ತಕ್ಕಂತಹ ಭರವಸೆಯಂತೆ ಈ ಒಂದು ಪ್ರದೇಶದ ಅಭಿವೃದ್ಧಿಗಾಗಿ ಸ್ಥಳೀಯರ ಒತ್ತಾಯ ಹಾಗೂ ನಮ್ಮೆಲ್ಲರ ನಾಯಕರು ಮೊಹಮ್ಮದ್ ಮೋನೂರ್ ಅವರು, ಅದೇ ರೀತಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಈ ವಾರ್ಡಿನ ಈ ಭಾಗದ ಸದಸ್ಯರಾಗಿದ್ದಂಥ ಶ್ರೀಯುತ ರಿಯಾಜ್ ಅವರು ಮತ್ತು ರವಿಕಲರ್ ಅವರ ಬೇಡಿಕೆಯಂತೆ ಈ ಒಂದು ರಸ್ತೆ ಅಭಿವೃದ್ಧಿಗೆ ಅನುದಾನವನ್ನು ಒದಗಿಸಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಸ್ವತಃ ಶಾಸಕರೇ ಉಪಸ್ಥಿತರಿದ್ದು ಈ ಕಾರ್ಯವನ್ನು ನೆರವೇರಿಸಬೇಕಿತ್ತು. ಆದರೆ ಕಾರಣಾಂತರಗಳಿಂದ ಅವರು ಬರಲಿಕ್ಕೆ ಆಗದ ಕಾರಣ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂತಹ ಪಾವೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಅಬ್ದುಲ್ ಮಜೀದ್ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ವಾರ್ಡಿನ ಸದಸ್ಯರಾದ ಆತ್ಮೀಯರಾಗಿರುವಂಥ ಶ್ರೀಯುತ ರಿಯಾಜ್ ಅಹಮದ್ ಹಾಗೂ ಶ್ರೀಮತಿ ರವಿಕಲಾ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಮಾತ್ರವಲ್ಲದೆ ಈ ಪಾವೂರು ಗ್ರಾಮದ ಅಭಿವೃದ್ಧಿಗಾಗಿ ನಿರಂತರವಾಗಿ ಶ್ರಮಿಸುತ್ತಿರುವ ನಮ್ಮೆಲ್ಲರ ಆತ್ಮೀಯರು, ನಮ್ಮ ಪಕ್ಷದ ನಾಯಕರು ಆಗಿರತಕ್ಕಂತಹ ಮಂಗಳೂರು ತಾಲೂಕು ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಶ್ರೀಯುತ ಮೊಹಮ್ಮದ್ ಮೋನೂರ್ ಅವರಿದ್ದಾರೆ. ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಪಾವೂರು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂತಹ ಶ್ರೀಯುತ ಫಿರೋಜ್ ಮಲಾರ್ ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಾತ್ರವಲ್ಲದೆ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಚೆನ್ನಮ್ಮಕ್ಕವರು ಇದ್ದಾರೆ, ಮಾಜಿ ಪಂಚಾಯತ್ ಸದಸ್ಯರಾದ ಹಸನ್ ರವರಿದ್ದಾರೆ, ಅರುಂಧತಿ ಅಕ್ಕನವರಿದ್ದಾರೆ. ಮಾತ್ರವಲ್ಲದೆ ಹಿಂದುಳಿದ ವರ್ಗದ ಘಟಕದ ಅಧ್ಯಕ್ಷರಾದ ಕೇಶವರವರಿದ್ದಾರೆ, ಈ ಭಾಗದ ಐವನ್ ರವರಿದ್ದಾರೆ, ಬಾಬಣ್ಣ ಅವರಿದ್ದಾರೆ, ಜೊಕ್ಯಾಮ ಇದ್ದಾರೆ. ತಮ್ಮೆಲ್ಲರನ್ನೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಈ ಒಂದು ಶಿಲಾನ್ಯಾಸ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ, ಮಾತ್ರವಲ್ಲದೆ ಇದರ ಬಗ್ಗೆ ಒಂದೆರಡು ಮಾತನ್ನು ಹೇಳಬೇಕಾಗಿ ಮೋನಕರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಪಾವೂರು ಗ್ರಾಮ ಪಂಚಾಯತಿಗೆ ಒಳಪಟ್ಟ ಅಜ್ಜಿರುಳ್ಯದಿಂದ ಪಾವೂರು ಪಾದೆ ತನಕ ರಸ್ತೆ ಅಭಿವೃದ್ಧಿಯ ಈ ಪ್ರದೇಶದ ಹಲವಾರು ವರ್ಷಗಳ ಒಂದು ಕನಸು ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಸಭಾಧ್ಯಕ್ಷರು, ಈ ಕ್ಷೇತ್ರದ ಶಾಸಕರಾದ ಡಾಕ್ಟರ್ UT ಖಾದರ್ ಫರೀದ್ರವರು ಗಾಡಿಗದ್ದೆಯಿಂದ ಪಾವೂರು ಪಾದೆ ಪೋಡಾರ್ ಸೈಟ್ ತನಕ ಕಾಲ್ನಡೆಗೆ ಬಂದು ಈ ಒಂದು ರಸ್ತೆಯನ್ನು ವೀಕ್ಷಣೆ ಮಾಡಿದ್ದು ಇದು ವಿಶೇಷ. ಕೇವಲ ಒಬ್ಬ ಶಾಸಕರಾಗಿ, ಸಭಾಧ್ಯಕ್ಷರಾಗಿ ಗಾಡಿಗದ್ದೆಯಿಂದ ಸುಮಾರು 3 ಕಿಲೋಮೀಟ್ರ್ ಕಾಲ್ನಡೆಗೆ ನಡೆಕೊಂಡು ಬಂದು ಈ ರಸ್ತೆಯನ್ನು ವೀಕ್ಷಣೆ ಮಾಡಿ ಇದಕ್ಕೆ ತಕ್ಷಣ ಪರಿಹಾರ ಕೊಟ್ಟು ಇವತ್ತು ಅನುದಾನ ಮಂಜೂರು ಮಾಡಿದ್ದಾರೆ. ಈ ಕಾರ್ಯಕ್ರಮವನ್ನು ಇವತ್ತು ಅವರು ಬರಬೇಕಿತ್ತು, ಆದರೆ ಕಾರಣಾಂತರದಿಂದ ನೀವು ಮಾಡಿ ಅಂತ ನಮಗೆ ಆದೇಶ ಕೊಟ್ಟಿದ್ದಾರೆ. ಆ ಪ್ರಕಾರ, ಅವರ ಆದೇಶದ ಪ್ರಕಾರ ಇವತ್ತು ಶಿಲಾನ್ಯಾಸ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಪಾವೂರು ಗ್ರಾಮ ಪಂಚಾಯತಿನ ಗೌರವಾನ್ವಿತ ಅಧ್ಯಕ್ಷರಾದ ಅಬ್ದುಲ್ ಮಜೀದ್ ರವರೇ, ವಾರ್ಡಿನ ಸದಸ್ಯರಾದ ರಿಯಾಜ್ ರವರೇ, ರವಿಕಲರ್ ಅವರೇ, ಮಾಜಿ ಪಂಚಾಯತಿನ ಅಧ್ಯಕ್ಷರಾದ ಫಿರೋಜ್ ರವರೇ, ಮಾಜಿ ಪಂಚಾಯತಿನ ಸದಸ್ಯರಾದ ವಿವೇಕ್ ರೈ ಅವರೇ, ಶ್ರೀಮತಿ ಅರುಂಧತಿಯವರೇ, ಪಾವೂರು ಪಂಚಾಯತಿನ ಸದಸ್ಯರಾದ ಚೆನ್ನಮ್ಮಕ್ಕರವರೇ, ನಮ್ಮ ಈ ಪ್ರದೇಶದ ಎಲ್ಲ ಹಿರಿಯರೇ, ಯುವಕರೇ, ಈ ವಾರ್ಡಿನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಕಿರಣ್ ರವರೇ, ಉಪಾಧ್ಯಕ್ಷರಾದ ಮೈಕಲ್ ರವರೇ, ಪ್ರಧಾನ ಕಾರ್ಯದರ್ಶಿಯಾದ ಅರ್ಫಾಜ್ ರವರೇ, ನಮ್ಮ
ಕಾಂಗ್ರೆಸ್ ಗ್ರಾಮ ಸಮಿತಿಯ ಹಿಂದುಳಿದ ವರ್ಗದ ಅಧ್ಯಕ್ಷರಾದ ಕೇಶವ ಪೂಜಾರಿ ಅವರೇ, ನಾರಾಯಣರವರೇ, ಪಂಚಾಯತಿನ ಮಾಜಿ ಸದಸ್ಯರಾದ ಎಂ ಪಿ ಹಸನ್ರವರೇ, ಹುಸೇನಾಕರವರೇ, ಹಮೀದಾಕನವರೇ, ನನ್ನ ಆತ್ಮೀಯ ಮಿತ್ರ ಚಿತ್ರರಂಜನ್ ಶೆಟ್ಟಿ ಇವತ್ತು ಇಲ್ಲಿ ಇರಬೇಕಿತ್ತು. ಆದರೆ ಅವ್ರದ್ದು ಸಹ ನನಗೆ ಯಾವಾಗಲೂ ಹೇಳ್ತಾ ಉಂಟು, ಮೋನೋ ಎಂಕಲ್ನೊಂಜಿ ಮಾರ್ಗ ಮಲ್ಪೋಡು. ಆದರೆ ಅವರ ಅಕಾಲಿಕ ಮರಣದಿಂದ ಆ ದುಃಖವೂ ಸಹ ನಮಗಿದೆ. ಅವರ ಮಗ ನಮ್ಮ ಜೊತೆಯಲ್ಲಿ ಇವತ್ತಿದ್ದಾರೆ. ಈ ಗ್ರಾಮ ಪಂಚಾಯತಿನ ಈ ವಾರ್ಡಿನ ಸದಸ್ಯರಾಗಿ ಹಲವಾರು ಅಭಿವೃದ್ಧಿಗೆ ಕೈ ಜೋಡಿಸಿದಂಥ ಚಿತ್ತರಂಜನ್ ಶೆಟ್ಟಿಯನ್ನು ನೆನಪಿಸೋದು ನಮ್ಮದು ಮೂಲ ಕರ್ತವ್ಯ. ಅವರ ಮನೆ ಪಕ್ಕದಲ್ಲೇ ಈ ರಸ್ತೆ ಹೋಗೋದು. ಅವರ ಕುಟುಂಬಸ್ಥರು ಜಾಗವನ್ನು ಕೊಟ್ಟಿದ್ದಾರೆ. ಪಾವೂರು ಗುತ್ತಿನವರು ಸಹ ನಮಗೆ ಜಾಗ ಕೊಟ್ಟಿದ್ದಾರೆ. ನಮ್ಮ ಹಮೀದಾಕ ಮತ್ತು ಹುಸೇನಾಕನವರಲ್ಲ, ಅವರ ಅಂಗಳದಲ್ಲಿಯೇ ಮಾಡಿ ಅಂತ ಅವರು ಆದೇಶ ಕೊಟ್ಟಿದ್ದಾರೆ. ಅವರ ಬಾವಿ ಹೋಗ್ತದೆ, ತೆಂಗಿನ ಮರ ಹೋಗ್ತದೆ, ಯಾವುದನ್ನು ಲೆಕ್ಕಿಸದೆ ಅವರು ಒಂದೇ ಮನೆಗೆ ಅಲ್ಲ, ಅಲ್ಲಿ ಪವಿತ್ರವಾದ ಒಂದು ಕೊರ್ದಬ್ಬು ದೈವದ ಜಾಗವೂ ಸಹ ಆ ಪ್ರದೇಶದಲ್ಲಿದೆ. ಇದು ಖಂಡಿತವಾಗಿ ಗಾಡಿಗೆದ್ದೆ ಭಂಡಾರ ಮನೆಗೆ ಸಂಪರ್ಕ ಅಂತ ರಸ್ತೆ. ಭಂಡಾರ ಮನೆ ಅಂತ ಹೇಳಿದರೆ ಈ ಗ್ರಾಮದ ಒಂದು ಪಾವಿತ್ರ್ಯ ಇರುವಂಥ ಒಂದು ಮನೆ. ಆ ಪ್ರದೇಶಕ್ಕೂ ಕೂಡ ಈ ರಸ್ತೆ ಸಂಪರ್ಕ ಆಗುವಂಥ ವ್ಯವಸ್ಥೆ ಇದೆ. ಹಾಗಾಗಿ ಇವತ್ತು ನಮ್ಮ ಸಭಾಧ್ಯಕ್ಷರಾದ ಯು ಟಿ ಖಾದರ್ ಅವರು ಸ್ವಾತಂತ್ರ್ಯ ಬಂದು 78 ವರ್ಷ ಆಯಿತು. ಆದರೆ ಗಾಡಿಗದ್ದೆಗೆ ನಮಗೆ ದೋಟಕ್ಕೆ ರಸ್ತೆ ಮಾಡಲಿಕ್ಕೆ ಆಗಲಿಲ್ಲ. ದೋಟದ ಪರಿಸರದವರು ಸುಮಾರು 50 ಮನೆಗಳು ಇವತ್ತಿನ ತನಕ ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿದ್ದಾರೆ. ಆ ದೋಟ ಪ್ರದೇಶಕ್ಕೆ ಖುದ್ದು ಸ್ಪೀಕರ್ ಅವರು ಯು ಟಿ ಖಾದರ್ ಅವರು ಭೇಟಿ ಕೊಟ್ಟು ಸುಮಾರು 40 ಕೋಟಿ ಹಣವನ್ನು ಮಂಜೂರುಗೊಳಿಸಿದ್ದಾರೆ. ಇದು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ರಸ್ತೆಗೆ 40 ಕೋಟಿ ಎಲ್ಲಿಗಿಟ್ಟಿದ್ದಾರೆ ಅಂತ ಹೇಳಿದರೆ ಅದು ಪಾವೂರು ಗ್ರಾಮಕ್ಕೆ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಕೇವಲ 4 ತಿಂಗಳ ಒಳಗೆ ಈ ಕಾಮಗಾರಿ ಪ್ರಾರಂಭವಾಗ್ತದೆ. ನಿಜವಾಗಲೂ ದೋಟ ಪ್ರದೇಶದವರು ಎಲ್ಲಿಗೆ ಹೋಗಲಿಕ್ಕೂ ಅವರು ವಾಹನದ ಅವರ ಅಂಗಳಕ್ಕೆ ಹೋಗುವಂಥ ಪರಿಸ್ಥಿತಿ ಆದಷ್ಟು ಬೇಗ ಬರ್ತಾ ಇದೆ. ಒಂದು 3-4 ತಿಂಗಳೊಳಗೆ ಪ್ರಾರಂಭವಾಗ್ತದೆ. ಈ ಅಜುರುಳ್ಯದಿಂದ ಇನೋಳಿ ತನಕ ಒಲೆ ಬದಿಯಿಂದ ಮಣ್ಣು ಹಾಕಿ ಸೈಡಿಗೆ ಪಿಚ್ಚಿಂಗ್ ಮಾಡುವಂಥ ಕೆಲಸ. ಇದು ಖಂಡಿತವಾಗಿ ನಮ್ಮ ಸ್ಪೀಕರ್ ಆದ ಯು ಟಿ ಖಾದರ್ ಅವರ ಮಾಡಿದ ಸಾಧನೆ. ಇದನ್ನು ನಾವು ಯಾವತ್ತೂ ಮರೆಯುವಂಥ ಪರಿಸ್ಥಿತಿ ಇಲ್ಲ. ಇವತ್ತು ನಮ್ಮ ಮುಂದೆ ಕಾಣುವಂಥ ನೇತ್ರಾವತಿಯ ಸೇತುವೆ ಸುಮಾರು 200 ಕೋಟಿ ರೂಪಾಯಿ ಖರ್ಚು ಮಾಡಿ ಪಾವೂರಿನವರು, ಹರೇಕಲದವರು, ಈ ಕಡೆ ಬೋಳಿಯಾರ್ ಗ್ರಾಮದವರು, ಅದೇ ರೀತಿ ಹಲವಾರು 5-6 ಗ್ರಾಮದ ಜನರು ಇವತ್ತು ಕೇವಲ 20 ನಿಮಿಷದಿಂದ ಒಂದು ಮಂಗಳೂರಿಗೆ ತಲುಪುವುದಾದರೆ ನಮಗೆ ಮುಂಚೆ 1 ಗಂಟೆ ಬೇಕಿತ್ತು. ಈಗ ಕೇವಲ 20 ನಿಮಿಷದಿಂದ ನಾವು ಪಾವೂರಿನವರು, ಹರೇಕಳದವರು, ಬೋಳಿಯಾರ್ನವರು ಮಂಗಳೂರಿಗೆ ತಲುಪುವುದಾದರೆ ಇದು ಯು ಟಿ ಖಾದರ್ ಅವರ ಸಾಧನೆ. ಖಂಡಿತವಾಗಿ ಇದು ಮರೆಯುವಂಥ ಪ್ರಶ್ನೆ ಅಲ್ಲ. ಆದುದರಿಂದ ಅವರು ಈ ರಾಜ್ಯದ, ಈ ದೇಶದ ಒಂದು ಪ್ರಬಲ ರಾಜಕಾರಣಿ, ಒಂದು ಸರ್ವಧರ್ಮದ ಶಾಂತಿಯ ಮೂರ್ತಿಯಾಗಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಈ ಪ್ರದೇಶದ ಎಲ್ಲ ಹಿರಿಯರು, ಯುವಕರು, ನಮ್ಮ ಮಹಿಳೆಯರು ಭಾಳಷ್ಟು ವರ್ಷಗಳಿಂದ ಪಾಪ ಉಪವಾಸ ಹಿಡಿದು, ಮುಸ್ಲಿಂ ಮಹಿಳೆಯರು ಆವತ್ತು ಸ್ಪೀಕರ್ ಬರುವ ಸಂದರ್ಭದಲ್ಲಿ ಉಪವಾಸವ ಸಹ ಇಲ್ಲಿದ್ದು ಅವರನ್ನು ಕಾದು ಈ ಒಂದು ರಸ್ತೆಯನ್ನು ತೋರಿಸುವಾಗ ಅವರು ಮಾಡಿದ್ದಾರೆ. ಹಾಗಾಗಿ ನಮ್ಮ ಅರುಂಧತಿಯವರು, ಅದೇ ರೀತಿ ನಮ್ಮ ಸುಮಾರು ನಿನ್ನೆ ನಮ್ಮ ಈ ಪ್ರದೇಶದ ಹಿರಿಯರು, ಪಾವೂರು ಗುತ್ತಿನ ಮನೆತನದ KN ಆಳ್ವ ಅಂತ ಹೇಳಿದರೆ ನಿಮಗೆಲ್ಲರಿಗೂ ಗೊತ್ತಿದೆ. ಖುದ್ದು ಬಂದು ಜನರಿಗೆ ಉಪಕಾರ ಆಗುವುದಾದರೆ ಅವರ ವರ್ಗ ಜಾಗದಲ್ಲಿ ನಿನ್ನೆ ನಮಗೆ ಗಡುಗುರ್ತ ಮಾಡಿ ಕೊಟ್ಟು ಹೋಗಿದ್ದಾರೆ. ಅದೇ ರೀತಿ ನಮ್ಮ ಅರುಂಧತಿಯವರು, ಅವರ ಕುಟುಂಬ ಸಹ ಕೊಟ್ಟಿದ್ದಾರೆ. ನಮ್ಮ ಹುಸೇನಾಕ, ಹಮೀದಾಕ, ಇನ್ನು ನಮ್ಮ ಜಯರಾಮಣ್ಣ ಸ್ವಲ್ಪ ಜಾಗ ಹೋಗುವಂಥ ಪರಿಸ್ಥಿತಿ ಇರ್ಬೋದು, ಅವರು ಸಹ ಇದಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟು ಭಂಡಾರ ಮನೆ ತನಕ ಈ ರಸ್ತೆಯನ್ನು ಮುಟ್ಟುವಂಥ ವ್ಯವಸ್ಥೆ ಮಾಡ್ತೇವೆ. ಈಗ ನಮ್ಮ ಬಸೀರಿನ ಮನೆ ತನಕ ಹೋಗುವಂಥ ಪರಿಸ್ಥಿತಿ ಇದೆ. ಮತ್ತು ಕೆಲಸ ಶುರು ಆದ ಮೇಲೆ ಎಲ್ಲಿ ಎಲ್ಲ ಹೋಗ್ತದೆ ಅಂತ ಹೇಳ್ತಾ ಇದ್ದೇವೆ. ಹಾಗಾಗಿ ಇವರು ಇವತ್ತು ಅವರ ಸಮ್ಮುಖದಲ್ಲಿ ನಮ್ಮ ಗೌರವಾನ್ವಿತ ಅಧ್ಯಕ್ಷರಾದ ಅಬ್ದುಲ್ ಮಜೀದ್ರವರು ಈ ಒಂದು ಶಿಲಾನ್ಯಾಸ ಮಾಡಬೇಕು. ನಮಗೆ ದೋಟ, ಪಾವೂರು, ಭಂಡಾರ ಮನೆಯವರಿಗೆ ಕೇವಲ 5 ನಿಮಿಷದಲ್ಲಿ ಜಿಲ್ಲಾಧಿಕಾರಿಯ ಕಚೇರಿ ತಲುಪುವುದಾದರೆ ಇದು ಯು ಟಿ ಖಾದರ್ ಅವರ ಸಾಧನೆ. ಕೇವಲ 5 ನಿಮಿಷ, 10 ನಿಮಿಷದ ಒಳಗೆ ನಾವು ಈಗ ಪಡೀಲ್ನಲ್ಲಿ ಜಿಲ್ಲಾಧಿಕಾರಿ ಕಚೇರಿ
ಹೋಗುವಂಥ ಒಂದು ವ್ಯವಸ್ಥೆ ಮಾಡಿದ್ದು ಸಹ ನಮ್ಮ ಸ್ಪೀಕರಾದ ಯು ಟಿ ಖಾದರ್ ಅವರು. ಹಾಗಾಗಿ ನಾನು ಜಾಸ್ತಿ ಅವರ ಬಗ್ಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ. ನನಗಿಂತ ಜಾಸ್ತಿ ನಿಮಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಅವರಿಗೆ ನಾವು ಈ ಗ್ರಾಮದ ಎಲ್ಲ ಸರ್ವಧರ್ಮರ ಪರವಾಗಿ ಈ ರಸ್ತೆಯನ್ನು ಮಾಡಿಕೊಟ್ಟದ್ದಕ್ಕೆ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ, ಈ ಒಂದು ಶಿಲಾನ್ಯಾಸವನ್ನು ನಮ್ಮ ಪಂಚಾಯತಿನ ಅಧ್ಯಕ್ಷರಾದ ಅಬ್ದುಲ್ ಮಜೀದ್ರವರು, ಅರುಂಧತಿಯವರು, ನಮ್ಮ ಹುಸೇನಾಕ ಹಿರಿಯರು, ಹಮೀದಾಕ, ನಿಮ್ಮೆಲ್ಲ ಅಮೃತ ಹಸ್ತದಿಂದ, ರವಿಕಲ ಮತ್ತು ನಮ್ಮ ರಿಯಾಜ್ರವರು, ನಿಮ್ಮ ಕನಸು ನಾನು ಇದ್ದೇನೆ, ನೀವೆಲ್ಲರೂ ಇದನ್ನು ಶಿಲಾನ್ಯಾಸ ಮಾಡಬೇಕಂತ ಅಧ್ಯಕ್ಷರಲ್ಲಿ ನಾನು ನಿಮ್ಮ ಅನುಮತಿ ಮೇರೆಗೆ ತಾವೆಲ್ಲರೂ ಸೇರಿ ಇದನ್ನು ಶಿಲಾನ್ಯಾಸ ಮಾಡಬೇಕಂತ ನಿಮ್ಮಲ್ಲಿ ಹೇಳುತ್ತಾ, ಗ್ರಾಮ ಪಂಚಾಯತಿನ ಅಧ್ಯಕ್ಷರ ಗೌರವ ಇನ್ನು ಕೇವಲ 1.5 ತಿಂಗಳಿದೆ. ಆದರೆ ಅಧ್ಯಕ್ಷರಾದ ಮೇಲೆ ಭಾಳಷ್ಟು ಅಭಿವೃದ್ಧಿ ಈ ಗ್ರಾಮದಲ್ಲಿ ಮಾಡಿದ್ದಾರೆ. ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರಂತ ಹೇಳಿದರೆ ಅದು ತಹಸೀಲ್ದಾರನ ಗ್ರೇಡ್, ಯಾರಿಗೂ ಗೊತ್ತಿರಲಿಕ್ಕಿಲ್ಲ. ಕೆಲವರಿಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ತಹಸೀಲ್ದಾರ್ ಈಕ್ವಲ್ ಪೋಸ್ಟ್. ಅದು ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಅಧ್ಯಕ್ಷರು ಇದನ್ನು ಶಿಲಾನ್ಯಾಸ ಮಾಡಬೇಕು, ನಮ್ಮ ಹಿರಿಯರ ಸಮ್ಮುಖದಲ್ಲಿ ಮಾಡಬೇಕಂತ ನಿಮ್ಮಲ್ಲಿ ಕೇಳಿಕೊಂಡು, ನಮ್ಮ ಕಿರಣ್ರವರು ಸಹ ಮಾಲೆ ಹಾಕಿ ಒಂದು ಪವಿತ್ರ ಸ್ಥಳಕ್ಕೆ ಹೋಗುವವರು, ಅವರು ಸಹ ಇದಕ್ಕೆ ಕೈ ಜೋಡಿಸ್ಬೇಕಂತ ನಿಮ್ಮಲ್ಲಿ ಮನವಿ ಮಾಡುತ್ತಾ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಪಾವೂರ್ ಗ್ರಾಮ ಪಂಚಾಯತ್. ಇಲ್ಲಿ ನೆರೆದಿರುವ ನಮ್ಮೆಲ್ಲ ಗ್ರಾಮದ ಗ್ರಾಮಸ್ಥರೇ ಹಾಗೂ ಈಗ ಎಲ್ಲರ ಹೆಸರು ಎಲ್ಲಿಗೆ ಹೋಗುವುದಿಲ್ಲ, ಒಂದೇ ಮಾತಲ್ಲಿ ಎಲ್ಲ ನಮ್ಮ ಪಕ್ಷದ ಹಾಗೂ ನಮ್ಮ ಊರಿನ ಎಲ್ಲ ಗಣ್ಯ ವ್ಯಕ್ತಿಗಳೇ ಇದೊಂದು ಒಳ್ಳೆಯ ಒಂದು ಸಂತೋಷದ ದಿವಸ. ಕೆಲವು ವರ್ಷಗಳಿಂದ ಬೇಡಿಕೆ ಇರುವಂಥ ಒಂದು ಕನಸು ಇವತ್ತು ನನಸಾಗಿದೆ. ಇದಕ್ಕೆ ಬೇಕಾಗಿ ಮೊಟ್ಟ ಮೊದಲು ನಾನು ನಮ್ಮ ಪ್ರೀತಿಯ ಹಾಗೂ ಜಾತ್ಯತೀತ ನಿಲುವುಳ್ಳ ನಮ್ಮ ಸಭಾಧ್ಯಕ್ಷರಾದ ಯು ಟಿ ಖಾದರ್ರನ್ನು ಅಭಿನಂದಿಸ್ತೇನೆ. ಯಾಕೆಂದರೆ ಪಾವೂರು ಗ್ರಾಮ ಅಂದರೆ ಅವರಿಗೆ ಬಹಳ ಒಂದು ಪ್ರೀತಿಯ ಗ್ರಾಮ. ಏನೇ ಅಭಿವೃದ್ಧಿ ಕೆಲಸಗಳನ್ನು ಮೋನಾಕ ಅವರ ಹತ್ರ ಹೋಗಿ ಹೇಳಿದರೆ ಆಗುವುದಿಲ್ಲ ಅಂತ ಹೇಳುವುದಿಲ್ಲ, ಮಾಡುವ ಅಂತ ಹೇಳ್ತಾರೆ, ಅದು ಮಾಡಿಯೇ ಕೊಡ್ತಾರೆ. ಇನ್ನೊಂದು, ಇಲ್ಲಿ ರಸ್ತೆ ಆಗಬೇಕಾದ್ರೆ ಇಲ್ಲಿಗೆ ಯಾರೆಲ್ಲ ಇಲ್ಲಿ ಇರೋದು ಸರ್ಕಾರಿ ಜಾಗ ಏನೂ ಇಲ್ಲ, ಎಲ್ಲ ಖಾಸಗಿ ಜಾಗ ಇರೋದು. ಇದಕ್ಕೆ ಯಾರೆಲ್ಲ ಜಾಗವನ್ನು ದಾನ ಮಾಡಿದ್ದಾರೆ ಅವರಿಗೆ ನಾನು ನಮ್ಮ ಗ್ರಾಮದ ಪರವಾಗಿ ಹಾಗೂ ನಮ್ಮ ಪಂಚಾಯತಿಯ ಪರವಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ರಸ್ತೆಗಾಗಿ ನಮ್ಮ ಅರುಂಧತಿ ಅವರು ಹಾಗೂ ನಮ್ಮ ಹಮೀದಾಕನ ಫ್ಯಾಮಿಲಿಯವರು ಹಾಗೂ ಹೆಚ್ಚು ನನ್ನ ಎದುರಿಗೆ ನಮ್ಮ ಇದಕ್ಕೆ ಗಮನಕ್ಕೆ ತಂದು ಮೋನಾಕನ ಮನೆಗೆ ಹೋಗಿ ಕಿರುಕುಳ ಕೊಡುತ್ತಿದ್ದದ್ದು ಇದು 2 ಜನ, ಒಂದು ನಮ್ಮ ಅರುಂಧತಿ ಮತ್ತು ಹಮೀದಾಕನ ಫ್ಯಾಮಿಲಿ. ಆದರೂ ಯಾರೇ ಆಗಲಿ ಈ ರಸ್ತೆ ಸಾವಿರಾರು ಜನಕ್ಕೆ ಒಂದು ಉಪಯೋಗವಾಗುವಂಥ ರಸ್ತೆ. ಈಗಾಗಲೇ ಮೋನಾಕ ಹೇಳಿದಾಗೆ ನಮ್ಮ ಹಮೀದಾಕನವರ ಮನೆ ಹತ್ತಿರ ಬರ್ತದೆ, ನೆಕ್ಸ್ಟು ಇದು ಮುಂದುವರೆಗಿ ಬಂಡರ ಮನೆಯವರೆಗೆ ಮುಟ್ಟುತ್ತದೆ. ಹಾಗೆ ಇನ್ನೊಂದು ರಸ್ತೆ ನಮ್ಮ ಕಣ್ಣ ಎದುರಲ್ಲಿ ಇದೆ, ಕಲ್ಲಾಪಿನಿಂದ ತುಂಬೆವರೆಗೆ. ಈಗಾಗಲೇ 10 ಕೋಟಿಯ ಕೆಲಸ ಮುಗಿದಿದೆ. ಈಗ 40 ಕೋಟಿ ಬಿಡುಗಡೆಯಾಗಿದೆ. ಮೋನಾಕ ಹೇಳಿದಾಗೆ 3-4 ತಿಂಗಳಲ್ಲಿ ಆ ಕೆಲಸವನ್ನು ಹಿಡಿತಾರೆ. ಅದೀಗ ಗಾಡಿ ಗದ್ದೆ ಹೋಗಿ ಮುಟ್ಟುತ್ತದೆ ಅಲ್ವ. ಇನ್ನೂ ಹೆಚ್ಚಾಗಿ ಹೇಳಲಿಕ್ಕೆ ಏನಿಲ್ಲ, ಎಲ್ಲ ಮೋನಾಕ ಎಲ್ಲ ಹೇಳಿ ಆಗಿದೆ. ಎಲ್ಲರೂ ಏನಾದರೂ ನೀವು ಒಂದು ಕೃತಜ್ಞತೆ ತೋರಿಸಬೇಕಾದ್ರೆ ನಮ್ಮ ಮೋನಾಕರ ಹತ್ರ. ಯಾಕೆಂದರೆ ಅವರು ಈ ಪಾವೂರು ಗ್ರಾಮದಲ್ಲಿ ಮಾಡುವ ಅಭಿವೃದ್ಧಿಗೆ ಅವರ ಬೆವರು ಇಲ್ಲದೆ ಯಾವ ಕೆಲಸವೂ ಇಷ್ಟರವರೆಗೆ ನಡೆಯಲಿಲ್ಲ. ನನ್ನ ಗೊತ್ತಲ್ಲಿ ನನ್ನ ಏನಿದ್ದರೂ ನಮ್ಮ ಸ್ಪೀಕರ್ ಸಾರು ಅವರ ಹತ್ರ ಕೇಳದೆ ಇಷ್ಟರವರೆಗೆ ಒಂದು 50 ರೂಪಾಯಿಯ ಕೆಲಸ ಕೂಡ ಮಾಡಲಿಲ್ಲ. ಇದು ನನ್ನ ಗಮನದಲ್ಲಿರುವ, ನಾನು ಕಣ್ಣಾರ ಕಂಡ ವಿಷಯ. ಆದ್ದರಿಂದ ನಿಮ್ಮ ಅಲ್ಲಿ ಹೇಳಲಿಕ್ಕೂ ನಾನು ಇಷ್ಟಪಡ್ತೇನೆ. ಇನ್ನೂ ಹೆಚ್ಚಾಗಿ ಏನು ಮಾತಾಡದೆ
ಆ ಸೃಷ್ಟಿಕರ್ತರು ನಮಗೆಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳಿ ನನ್ನ ಮಾತನ್ನು ಮುತ್ತು. ಆಚಾರ್ಯಗಳ ನಮಸ್ಕಾರ. ಎಷ್ಟೋ ವರ್ಷದ ಕನಸು ಎಂಕಲ್ ನಂದು ಪೂರ್ಯರ್ನಲ್ಲ ಇಲ್ಲ ಬಾಕಿಲ್ಗೆ ಒಂಜಿ ರೋಡ್ ಉಂಡು ಒಂದು ಪೂರ ಆಶೆ ಒಂದಿತ್ತು ಎಂಕಲೆಗೆ ಆಡಲ್ಲ ಎಂಕಲ್ನ ಒಂಜಿ ಇಲ್ಲ ಬಾಕಿಲ್ಗೆ ರೋಡ್ ಆವಡು ಪಂಡದು ಎಂಕಲ ಕುಟುಂಬಸ್ಥೆರಡ ಮಾತೆರಡಲ್ಲ ಮೀಟಿಂಗ್ ಸೇರಿದೆ ಎಂಕುಲು ಅಕ್ಕಲ ಒಪ್ಪಿಗೆ ಪಡೆಯೊಂದು ಪಂಚಾಯಿತಿಗೆ ಮನವಿ ಕೊರಿಯ ಎಂಕಲ ಮನವಿಗೆ ಪಂಚಾಯಿತಿದ ಮೆಂಬರ್ನ ಕುಲ್ಲ ಬೊಕ್ಕ ನಮ್ಮ ಯೂಟಿ ಖಾದಾರ್ಲ ಎಂಕಲ ಮನವಿಗೆ ಸ್ಪಂದಿಸಾದು ಎಂಕಲೆಗೆ ಈ ರೋಡದ ಒಂಜಿ ವ್ಯವಸ್ಥೆನ ಒಂಜಿ ಮಲ್ತು ಕೊರಿಯರು ಅಂಚ ಪಂಚಾಯತಿದ ಮೆಂಬರ್ ನಕ್ಲೆಗಲ ಯೂಟಿ ಸರ್ಗಲ ಯೂಟಿ ಖಾದರ್ ಸರ್ಗಲ ಮಸ್ತ್ ಅಭಿನಂದನೆ ಸಲ್ಲಿಸ ಒಂದು ಜನರಟ್ಟು ಪಾತ್ರ ಅದ ಅವ್ರ ಪಾದೆಗೆ ರಸ್ತೆದ ಮಸ್ತ್ ವರ್ಷದಿಂದ ಬೇಡಿಕೆ ಇತ್ತಂಡು ಅಂಡ್ ಆ ಬೇಡಿಕೆನು ಇನಿ ನಮ್ಮ ಶಾಸಕರೇನಂಚ ಈಟಿ ಖಾದರ್ ನಮ್ಮ ಪ್ರತಿಯೊಂದು ಕೆಲಸನ ಎಡ್ಡೆ ರೀತಿಯ ಮುಲ್ಪ ಮಂತು ಕೊಡ್ತೇರು ಅಂಚೆ ಬೆರೆಸಾಯದಿತ್ತು ನಮ್ಮ ಓಣಕಾದಪ್ಪು ಅಂಚೆ ನಮ್ಮ ಮಜೀದ್ ಅಧ್ಯಕ್ಷರು ಅಂಚನೆ ನಮ್ಮ ಸದಸ್ಯರು ರವಿಕಲಕ್ ಅಂಚೆ ರಿಯಾಸ್ ಮಕ್ಕಳನ್ನ ಒಂಜಿ ನೇತೃತ್ವಡು ಮುಲ್ಪಡ್ದು ದುಂಬು ಈ ಒಂಜಿ ಏರಿಯಾಗೂ ಒಂಜಿನ ವಾರ್ಡ್ ದಾಳ ಬೇಲೆನೇ ಒಂದಿದ್ದಾನೆ ಅಣ್ಣ ಮಕ್ಕಳು ಬತ್ತಿ ಪಕ್ಕ ಈ ಒಂಜಿನ ವಾರ್ಡ್ ಎಂಚ ಆತನ ಬಂಡ ಒಂಜಿ ಸಾಧಾರಣ ಮ್ಯಾಂಗ್ಳೂರು ಸಿಟ್ಟಿದೆಲ್ಲ ಕನೆ ಆತನ ಒಂಜಿ ಆತು ಎಡ್ಡೆ ಬೇಲೆ ಮಂತದೇರು ಈ ಬೇಲೆನು ನನ್ನ ದುಂಬಗ್ಲು ಅಕ್ಲೆ ಮನ್ಪೊಡ್ದಾಂಡ ನಮ್ಮ ಗ್ರಾಮಸ್ಥರು ಅಕ್ಲೆಗೆ ಬೆನ್ನೆಲು ಬಾದು ಪೋಡು ಅಕ್ಲೆಗೆ ಈ ಒಂಜಿ ಬೇಲೆನು ಮನ್ಪನ ಅನುಗ್ರಹ ಕೊರಡು ಬರ್ಪಿನಂಚಿನ ಎಲೆಕ್ಷನ್ ಇರಲ್ಲ ಹೆಚ್ಚಿನ ಒಂಜಿ ಮತೋಟ ಅಕ್ಲೇನು ಗೆಲ್ಪಾದು ಅಕ್ಲೆಗೆ ನನಾತ್ ಬೇಲೆನು ಮನ್ಪನ ಅಂಚನ ಯೋಗನ ಅಕ್ಲೆ ಕೊರಡು ಅಂಚನೆ ಈ ಶಾಸಕರಿಗ್ಲ ಈ ಒಂಜಿ ಅನುದಾನ ದೀನಕ್ಕೆ ಎಂಕ್ಲನ ಪಾವೂರು ಗ್ರಾಮದ ಪರವಾದ ಧನ್ಯವಾದ ಅನ್ಕೊರೋದಿಲ್ಲ ಅಂಚನೆ ಪೂರ ಮೋನ ಕರ್ದು ಮಸ್ತ್ ಅಭಿವೃದ್ಧಿ ಆಯ್ತು ಮಂತದೆ ಮೂಲು ಅಂಚನೆ ನಮ್ಮ ಮಾಜಿ ಅಧ್ಯಕ್ಷರನ್ನ ಫಿರೋಜ್ ಬೇರೆ ಉಪ್ಪನ ಅಧ್ಯಕ್ಷರ ಉಪ್ಪನಾಗ ನಮ್ಮ ಪಾವೂರು ಗ್ರಾಮಡು ಅಲ್ಪ ಅಧಿಕಾರನಾಕ್ಲ ಒಂಜಿ ನೇಟ್ ಆ ಒಂದು ಅಂಚಿನ ಬೇಲೆನ್ನ ಬೇರೆ ಫೋರ್ಸ್ ಮಂತದೆ ಎಂಕ್ಲೆಗೆ ಬೇಲೆಯನ್ನು ಮಂತು ಕೊಡ್ತೇರು ಎಂಕ್ಲೇನು ಮರಫೆರಾಬು ಎಡ್ಡೆ ಬೇಲೆ ಮಂತೇರು ಅದ್ರ ನೆಕ್ಸ್ಟ್ ವರ್ಷ ಚುನಾವಣೆ ಆರು ಫಿರೋಜ್ ಜರೆಗೆ ಬಹುಮತ ವಿನ್ ಆದು ಆ ನನವರ ಎಂಕ್ಲೆ ಒಂಜಿ ಅಧ್ಯಕ್ಷ ಆದ ಬರಡು ಮನ್ಪಿನ ಒಂಜಿ ಬೇಡಿಕೆಲ್ಲ ಎಂಕ್ಲೆ ಮಾಡಿ ದೀವಂದಿಲ್ಲ ಅಂಚನೆ ಬೈದಿನಕ್ಲೆ ಮಾತೆರೆಗ್ಲ ಕೃತಜ್ಞತೆ ಕೊರ್ದು ಎನ್ನೋ ಮಾತಾಡೋದು ಮುಕ್ತ. ಗ್ರಾಮ ಪಂಚಾಯತಿಗೆ ಒಳಪಟ್ಟಂಥ 1ನೇ ವಾರ್ಡಿನ ಅಜಿರುಲ್ಯದಿಂದ ಪಾವೂರು ಪಾದೆ ತನಕ ಈ ಒಂದು ರಸ್ತೆ ಅಭಿವೃದ್ಧಿಯ ಶಿಲಾನ್ಯಾಸ ಕಾರ್ಯಕ್ರಮ ಇವತ್ತು. ಈ ಒಂದು ಕಾರ್ಯಕ್ರಮದೆಲ್ಲ ಸೇರಿದಂಥವರಿಗೆ ಕೃತಜ್ಞತೆ ಹೇಳುವ ಸಲುವಾಗಿ ನಾನು ಮಾತಾಡ್ತಾ ಇದ್ದೇನೆ. ಮೊಟ್ಟ ಮೊದಲಿಗೆ ಈ ಒಂದು ಪ್ರದೇಶಕ್ಕೆ ನಮಗೆ ಭಾಳಷ್ಟು ವರ್ಷದ ಹಿಂದಿನ ಒಂದು ಬೇಡಿಕೆಯಾಗಿತ್ತು ಈ ಒಂದು ರಸ್ತೆ. ಭಾಳಷ್ಟು ಅವಶ್ಯಕತೆ ಇರುವಂಥ ಬೇಡಿಕೆ ಕೂಡ ಈ ಒಂದು ಅಜಿರುಲ್ಯದ ಪ್ರದೇಶದಲ್ಲಿ ಆ ಒಂದು ಪ್ರವಾಹದ ಸಂದರ್ಭದಲ್ಲಿ ಕೂಡ ನಾವೆಲ್ಲರೂ ಕೂಡ ಅನುಭವಿಸಿದಂಥ ಕಷ್ಟ ಈ ಭಾಗದವರು ಕೂಡ ಅದು ಯಾರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನೆನೆಸಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಅಂತಹ ಒಂದು ಕಷ್ಟದ ಸಂಗತಿಯಲ್ಲಿ ಕೂಡ ಜೀವನ ಮಾಡಿದಂಥ ಈ ಒಂದು ಪ್ರದೇಶ ಇವತ್ತು ವಿಶೇಷವಾಗಿ ನನಗೆ ರಾಜಕೀಯ ನಾಯಕರು ಅಥವಾ ನಮಗೆಲ್ಲರಿಗೂ ಕೂಡ ಧನ್ಯವಾದ ಹೇಳೋಕ್ಕಿಂತ ಮುಂಚೆ ನಾವಿಲ್ಲಿ ಗಮನಿಸಬೇಕಾದಂಥ ವಿಚಾರ ಅಂತ ಹೇಳಿದರೆ ಈ ಒಂದು ಶಿಲಾನ್ಯಾಸಕ್ಕೆ ಕೆಲಸಕ್ಕೆ ಹೋಗೋರು ರಜೆ ಮಾಡಿ ಈ ಭಾಗದವರು ಈ ದಿವಸ ಕೆಲಸಕ್ಕೆ ರಜೆ ಮಾಡಿ ಈ ಒಂದು ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಇವರು ಇಲ್ಲಿ ಸೇರಿದ್ದಾರೆ. ಖಂಡಿತವಾಗಿ ಕೂಡ ಮೊದಲಿಗೆ ಪ್ರಾರಂಭಕ್ಕೆ ನಾನು ಈ ಭಾಗದ ಎಲ್ಲ ಅಜಿರುಲ್ಯ ಮತ್ತು ಪಾದೆ ಇವರೆಲ್ಲ ಭಾಗದ ಎಲ್ಲ ಹಿರಿಯರು ಕಿರಿಯರು ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದನೆ ಮತ್ತು ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದರೊಟ್ಟಿಗೆ ಈಗ ತಾನೇ ಭಾಳಷ್ಟು ಮಂದಿ ನಮ್ಮ ಸಭಾಧ್ಯಕ್ಷರು ಮತ್ತು ಶಾಸಕರ ಪರವಾಗಿ ಭಾಳಷ್ಟು ಮಂದಿ ಮಾತಾಡಿದ್ದಾರೆ. ಆದರೂ ಸ್ಥಳೀಯ ಸರ್ಕಾರ ಅಂತ ಹೇಳಿದರೆ ಖಂಡಿತವಾಗಿ ಕೂಡ ಒಂದು ಗ್ರಾಮಕ್ಕೆ ಗ್ರಾಮ ಪಂಚಾಯತ್ ಅಂತ ಹೇಳಿದರೆ ಅದು ಒಂದು ತಂದೆ ತಾಯಿ ಇದ್ದ ಹಾಗೆ. ಖಂಡಿತವಾಗಿ ಕೂಡ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಭಾಳಷ್ಟು ಎಲ್ಲ ವಾರ್ಡಿನ ಒಂದು ಅಭಿವೃದ್ಧಿಗೆ ಅವರು ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ. ಆ ಗ್ರಾಮದ ಹಿರಿಯ ನಾಯಕರುಗಳ ಗಮನಕ್ಕೆ ತರುವುದಾದರೂ ಕೂಡ ಆ ಸ್ಥಳೀಯ ರಾಜಕಾರಣಿಗಳ ಪಾತ್ರ ಅದು ಬಹಳಷ್ಟು ದೊಡ್ಡ ಪಾತ್ರನೇ. ಅದರೊಟ್ಟಿಗೆ ನಮ್ಮ ರಿಯಾಜ್ ಮತ್ತು ರವಿಕಲರವರು ಖಂಡಿತ ನಾನು ಹೇಳಲೇಬೇಕಾದಂಥ ವಿಚಾರ, ನನ್ನ ಒಂದು ಗಮನಕ್ಕೆ ಗೊತ್ತಿರುವಂಥ ವಿಚಾರ. ರಿಯಾಜ್ ಮತ್ತು ರವಿಕಲ ಅದು ಒಂದೇ ಥರದ ಒಂದು ಭಾವನೆಯುಳ್ಳಂಥ ಎರಡು ವ್ಯಕ್ತಿತ್ವ. ನಾನು ಅಧ್ಯಕ್ಷರಿರುವಾಗ ರಿಯಾಜ್ ಅವರು ಬಹುಶಃ ಇರಲಿಲ್ಲ, ನನಗೆ ರವಿಕಲರವರು ಸದಸ್ಯರಿದ್ದರು. ಆದರೂ ಕೂಡ ಸದಸ್ಯರಿಲ್ಲದಂಥ ಸಂದರ್ಭದಲ್ಲಿ ಕೂಡ ರಿಯಾಜ್ ತೊಂದರೆ ನನಗೆ ಸಹಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆವಾಗಲೇ ಆ ಸದಸ್ಯರಲ್ಲದ ಸಂದರ್ಭದಲ್ಲಿ ಕೂಡ ನನಗೆ ಫೋನ್ ಮಾಡಿ ಲಾಸ್ಟ್ ಎಷ್ಟೋ ಸಲ ನಾನು ಬೈದದಿರ್ಬೋದು ಅವನಿಗೆ, ನೀ ಯಾಕೆ ಮಾರ ನೀ ಸೋತವನು ಕೂಡ ಇಷ್ಟು ನೀನು ತೊಂದರೆ ಕೊಡ್ತಾ ಇದೆಯಲ್ಲ ಅಂತೇಳಿ. ಅವತ್ತು ಕೂಡ ನನಗೆ ಲೈಟ್ ವಿಚಾರ ಆಗಿರಲಿ,
ಚರಂಡಿಯದ್ದಾಗಿರಲಿ, ಅವತ್ತು ಕೂಡ ಮಾತಾಡಿದಂಥ ಒಬ್ಬ ಸದಸ್ಯ ಖಂಡಿತವಾಗಿ ಕೂಡ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಯಾವುದೆಲ್ಲ ವ್ಯಕ್ತಿತ್ವ ಅದು ಬೇಕು ಅದೆಲ್ಲ ಕೂಡ ಈ ಇಬ್ಬರು ಸದಸ್ಯರಲ್ಲಿ ಇರುವುದು ಕೂಡ ನಮ್ಮೆಲ್ಲರ ಭಾಗ್ಯ ಅಂತೇಳಿ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಷ್ಟೇ ಸೌಮ್ಯ ಸ್ವಭಾವದ 2 ಸದಸ್ಯರು ಈ ಭಾಗದವರಿಗೆ ಸಿಕ್ಕಿದ್ದು ಅವರ ಪುಣ್ಯ ಅಂತೇಳಿ ಹೇಳಿಕೊಳ್ಳುತ್ತೆ. ಅದರೊಟ್ಟಿಗೆ ಈ 2 ಸದಸ್ಯರಿಗೂ ಕೂಡ ಒಂದು ಪುಣ್ಯ ಹೇಳಿದೆ. ಯಾಕಂತ ಹೇಳಿದ್ರೆ ಕೆಲವು ಬೂತ್ ಯಾವ ಥರ ಅಂತ ಹೇಳಿದೆ, ಒಂದೇ ಒಂದು ಜಾತಿ ವಾಸಿಸುವಂಥ ಬೂತ್ ಇದೆ. ಆದರೆ ಈ ಅಜರುಲಿಯ 1ನೇ ವಾರ್ಡ್ ಅಂತ ಹೇಳಿದರೆ ಒಂದು ದೇಶಕ್ಕೆ ಒಂದು ಸಣ್ಣ ಭಾರತ ದೇಶ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ಗೌರವಾನ್ವಿತ ಕ್ರೈಸ್ತ ಧರ್ಮದವರು ಕೂಡ ಇದ್ದಾರೆ, ಹಿಂದೂ ಬಾಂಧವರು ಕೂಡ ಇದ್ದಾರೆ, ಮುಸಲ್ಮಾನ್ ಬಾಂಧವರು ಕೂಡ ವಾಸಿಸುವಂಥ ಒಂದು ಸಣ್ಣ ಬೂತ್ ಆದರೂ ಕೂಡ ಪಾವೂರು ಗ್ರಾಮದ 1ನೇ ವಾರ್ಡ್ ಅಂತ ಹೇಳಿದ್ದಕ್ಕೂ ಕೂಡ ಅದು ಒಂದು ದೊಡ್ಡ ಪವಿತ್ರತೆ ಇದೆ ಅಂತ ಹೇಳಿಕ್ಕೆ ತಪ್ಪಾಗಲಿಕ್ಕಿಲ್ಲ. ಪಾವೂರು ಗ್ರಾಮದ 1ನೇ ವಾರ್ಡ್ ಹೆಸರಿಗೆ ತಕ್ಕ ಅದು 1ನೇ ವಾರ್ಡ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. 3 ಧರ್ಮದವರು ಕೂಡ ಸೌಹಾರ್ದತೆಯಲ್ಲಿ ಬಾಳುವಂಥ ಈ ಒಂದು ಭಾಗದ ಜನರು ಖಂಡಿತ ಎಲ್ಲರಿಗೂ ಅಭಿನಂದಿಸುತ್ತಾ, ನಮ್ಮ ಪ್ರಾರಂಭದಲ್ಲಿ ಹೇಳಿದಾಗೆ ನಮ್ಮ ಶಾಸಕರು ಅದು ನಾನು ಅದು ಎಲ್ಲರೂ ಕೂಡ ಹೇಳಿದ ಎಲ್ಲ ಅದಕ್ಕೆ ಒಂದು ಬೆಲೆ ಇರುವುದಿಲ್ಲ. ನನ್ನ ಗುರುಗಳು ರಾಜಕೀಯವಾಗಿ ನಾನು ನೋಡಿದಂಥ ಒಬ್ಬ ಅಪರೂಪದ ರಾಜಕಾರಣಿ. ಬಹಳಷ್ಟು ರಾಜಕಾರಣಿಗಳಿಗೆ ಒಂದು ಅಭಿಮಾನಿಗಳಿರ್ತಾರೆ, ಆದರೆ ನಮ್ಮ ಶಾಸಕರು ಹೆಮ್ಮೆಯಿಂದ ಆ ಒಂದು ಎದೆ ತಟ್ಟಿ ಹೇಳ್ಬೋದು, ಸರ್ವ ಧರ್ಮದವರು ಹೃದಯದಿಂದ ಪ್ರೀತಿಸುವಂಥ ಒಬ್ಬ ರಾಜಕಾರಣಿ ಇದ್ದರೆ ಅದು ಖಂಡಿತ UT ಖಾದರ್ ಅಂತ ಹೇಳಿದರೆ ಅದರ 2 ಮಾತಿಲ್ಲ. ನಾವಿಡೀ ಅವರ ಹಿಂದೆಯಿಂದ ಹೊರ ಜಿಲ್ಲೆ ಕೂಡ ಹೋಗಿದ್ದೇವೆ. ನಮಗೆ ನಮ್ಮ ಹೆಮ್ಮೆ ಬರ್ತಾಯಿದೆ, ನಮಗೆ ಖುಷಿ ಆಗ್ತಾಯಿದೆ ಹೇಳ್ಲಿಕ್ಕೆ. ಆ ಒಂದು ಕಾರು ನಿಲ್ಲಿಸುವಾಗ ಬೇರೆ ಜಿಲ್ಲೆಯ ಜನರು ಓಡ್ಕೊಂಡು ಬರುವಂಥ ಒಂದು ಸನ್ನಿವೇಶ ಕಾಣುವಾಗ ಅವರ ಒಂದು ಮತದಾರರಾಗಿ ನಾವು ಆ ಕಣ್ಣಲ್ಲಿ ಕಾಣುವಾಗ ನಮ್ಮ ಹೃದಯ ತುಂಬಿ ಬರ್ತದೆ. ಅಂತಂತ ಹೇಳಿದರೆ ಸರ್ವ ಧರ್ಮದವರು ನಮಗೀಗ ಬೇರೆ ಬೇರೆ ಭಾಗಕ್ಕೆ ಹೋಗುವಾಗ ಬೇರೆ ಧರ್ಮದವರು UT ಖಾದರ್ ಆ ಒಂಜಿ ರಾಜಕಾರಣ ಆವಲಿ ಮಾರ ಪಣ್ಣಾಗ ಆ ಒಂಜಿ ನಮ್ಮ ಹೃದಯ ತುಂಬಿ ಬರ್ತದೆ. ನಾವು ಒಂದು ಮತದಾರರಾಗಿ ನಮ್ಮೆಲ್ಲ ಭಾಗ ನಮ್ಮ ಉಳ್ಳಾಲ ಕ್ಷೇತ್ರದವರು ನನ್ನನ್ನು ಸೇರಿಕೊಂಡು ನಾವೆಲ್ಲರೂ ಕೂಡ ಭಾಗ್ಯವಂತರು, ಹೆಮ್ಮೆ ಪಡುವಂಥ ವಿಚಾರ ಅಂತ ಹೇಳಿಕೊಂಡು ನಮ್ಮ ಶಾಸಕರಿಗೆ ಮೊಟ್ಟ ಮೊದಲಿಗೆ ಈ ಒಂದು ಭಾಗಕ್ಕೆ ಆ ಒಂದು ಅನುದಾನವನ್ನು ಬಿಡುಗಡೆಗೊಳಿಸಿ ಅವರಿಗೂ ಕೂಡ ಧನ್ಯವಾದ ಹೇಳಿಕೊಂಡುತ್ತಾ, ನಮ್ಮ ಅಧ್ಯಕ್ಷರಿಗೆ ಸದಸ್ಯರಿಗೂ ಮತ್ತು ಸೇರಿದ ಎಲ್ಲರಿಗೂ ಒಂದೇ ಮಾತಲ್ಲಿ ಎಲ್ಲ ಹೆಸರು ಹೇಳಬೇಕಾ, ನಮ್ಮೆಲ್ಲ ಮಾಜಿ ಸದಸ್ಯರು ಎಲ್ಲರಿದ್ದಾರೆ, ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಮತ್ತು ತಾಲೂಕು ಪಂಚಾಯತ್ನ ನಿಕಟಪೂರ್ವ ಅಧ್ಯಕ್ಷರು ನನ್ನ ತಂದೆಯೂ ಕೂಡ ಆದಂಥ ಮೊಹಮ್ಮದ್ ಮೋಹನ್ರವರು, ಅವರಿಗೂ ಕೂಡ ಎಲ್ಲರಿಗೂ ಈ ಒಂದು ಭಾಗದ ಎಲ್ಲ ಯಾರಿಗೆ ಬಿಟ್ಟು ಹೋಗೋದು ಹೆಸರು ಹೇಳಿದರೆ ಕೆಲವರಿಗೆ ಬಿಟ್ಟು ಹೋಗ್ಬೋದು, ಅದಕ್ಕೆ ಎಲ್ರಿಗೂ ಕೂಡ ಮಾಧ್ಯಮದ ನಮ್ಮ ಆರಿಫ್ ಮತ್ತು ಅನ್ಸಾರ್ರವರು ಕೂಡ ಮತ್ತು ಈ ಒಂದು ಗುತ್ತಿಗೆದಾರರ ಅಂತ ಇಂತಿಯಾಜ್ರವರು, ಇದು ಇನ್ನೊಂದು ವಿಚಾರ ಹೇಳಲೇಬೇಕು. ನಮ್ಮ ಈ ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರು ಈ ಒಂದು ಭಾಗಕ್ಕೆ ನಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಇನ್ನು ಮುಂದಿನ ಇದರ ಜವಾಬ್ದಾರಿ ಈ ಭಾಗದ ಜನರದ್ದಾಗಿರ್ತದೆ. ಈ ಒಂದು ಕಾಮಗಾರಿ ನಡೆಯುವಾಗ ಅದು ಅಚ್ಚುಕಟ್ಟಾಗಿ ನಡೆಯುವ ಒಂದು ಸಹಕಾರ ನಾವು ಕೂಡ ಗುತ್ತಿಗೆದಾರರಿಗೆ ಒಳ್ಳೆಯ ಒಬ್ಬ ಕಾಂಟ್ರಾಕ್ಟರ್ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ನಾನು ಅಧ್ಯಕ್ಷರಿರುವಾಗ ಭಾಳಷ್ಟು ಕಾಮಗಾರಿ ಮಾಡಿದ್ದಾರೆ, ಭಾಳಷ್ಟು ಅಚ್ಚುಕಟ್ಟಾಗಿ ಆ ಒಂದು ನಿಯತ್ತಿಂದ ಆ ಒಂದು ಮಾಡಿದಂಥ ಒಬ್ಬ ಗುತ್ತಿಗೆದಾರ, ಒಂದು ಯುವ ಒಂದು ಗುತ್ತಿಗೆದಾರ ಅಂತ ಹೇಳಲಿಕ್ಕೆ ತಪ್ಪಾಗಲಿಕ್ಕಿಲ್ಲ. ಸಮಾಜಮುಖಿ ಕೆಲಸ ಕೂಡ ಮಾಡುವಂಥ ಒಬ್ಬ ವ್ಯಕ್ತಿ. ಅವರಿಗೂ ಕೂಡ ನಮ್ಮ ಈ ಭಾಗದವರು ಸಹಕಾರ ನಾವು ಕೂಡ ನೀಡಬೇಕು. ಅದರೊಟ್ಟಿಗೆ ಆ ಕಾಮಗಾರಿಯ ಸಂಪೂರ್ಣ ಜವಾಬ್ದಾರಿ ಮತ್ತು ಅದರ ಒಂದು ಮುತುವರ್ಜಿಯನ್ನು ಕೂಡ ಈ ಭಾಗದವರು ವಹಿಸಿಕೊಡ್ಬೇಕು ಅಂತ ನಾನು ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ.